ಜಲಮಂಡಳಿ ಕಾಮಗಾರಿಯ ಹಿನ್ನೆಲೆ ಎಸ್ಪಿ ರೋಡ್ ಬಂದ್ ಮಾಡಲಾಗಿದೆ. ಎರಡೂ ಬದಿಗಳಲ್ಲೂ ಕೂಡ ರಸ್ತೆ ಅಗೆದು ಬಿಡಬ್ಲ್ಯೂಎಸ್ಎಸ್ಪಿ ಪೈಪ್ ಅಳವಡಿಸುವುದಕ್ಕೆ ಮುಂದಾಗಿದೆ. ಭಾರೀ ಟ್ರಾಫಿಕ್ ನಿಂದ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಬಿದ್ದ ಯುವಕ. ಗ್ರಾಹಕರು ವ್ಯಾಪಾರಸ್ಥರುಗಳಿಗೆ ಜಾಗವೇ ಇಲ್ವಂತೆ ಪರದಾಡ್ತಿದ್ದಾರೆ. ವ್ಯಾಪಾರವು ಡಲ್, ವ್ಯಾಪಾರಸ್ಥರು ಫುಲ್ ಕಂಗಾಲಾಗ್ಬಿಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಒಬ್ಬ ಯುವಕ ಕೂಡ ಬಿದ್ದಿದ್ದಾನೆ ಈ ಕಾಮಗಾರಿಯಿಂದಾಗಿ. ದೃಶ್ಯ ನೋಡ್ತಾ ಇದ್ದೀರಿ, ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿ ನಡೀತಾ ಇದೆ. ಪೈಪ್ ಅಳವಡಿಕೆಗೆ ಎರಡೂ ಬದಿ ಕೂಡ ರಸ್ತೆ ಅಗೆದು ಬಿಟ್ಟಿದ್ದಾರೆ. ರಸ್ತೆ ಕ್ಲೋಸ್ ಆಗಿದೆ. ದಿನನಿತ್ಯ ಕೂಡ ನೂರಾರು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ. ವ್ಯಾಪಾರ ವಹಿವಾಟಾಗುವಂತ ಮೇನ್ ಸ್ಪಾಟ್ ಅದು. ಸೊ ಅಲ್ಲಿಯೇ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ಒಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಿದ್ರೆ, ಈ ಕಡೆ ವ್ಯಾಪಾರ ಫುಲ್ ಡಲ್ ಆಗ್ಬಿಟ್ಟಿದೆ ಅಂತ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ದಾರಂತೆ. ಎಸ್ಪಿ ರೋಡ್ ನಲ್ಲಿ ಜಲಮಂಡಳಿ ಕಾಮಗಾರಿ ಮಾಡ್ತಾ ಇದೆ. ಎರಡು ಬದಿಯಲ್ಲಿ ರಸ್ತೆ ಅಗೆದು ಇದೀಗ ಹೊಸ ಪೈಪ್ ಲೈನ್ ರೆಡಿ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಕ್ಲೋಸ್ ಮಾಡಿದ್ರೆ. ಮತ್ತೊಂದ್ ಕಡೆ ಟ್ರಾಫಿಕ್ ತುಂಬಾ ಸಮಸ್ಯೆ ಇದೆ. ಇವತ್ತು ಭಾನುವಾರ ಅಷ್ಟೊಂದು ಟ್ರಾಫಿಕ್ ಇಲ್ಲ, ನಾಳೆ ಮಾತ್ರ ವಿಪರೀತವಾದ ಟ್ರಾಫಿಕ್ ಇರುತ್ತೆ. ಯಾಕಂದ್ರೆ ಈ ಒಂದು ರಸ್ತೆಯಿಂದ ತುಂಬಾ ವಾಹನಗಳು ಸಂಚಾರ ಆಗುತ್ತೆ. ಬಟ್ ಇದೀಗ ಒಂದೇ ಮಾರ್ಗದಲ್ಲಿ ಹೋಗೋ ದೃಷ್ಟಿಯಿಂದ ತುಂಬಾ ಟ್ರಾಫಿಕ್ ಆಗುತ್ತೆ. ನೋಡಿ ಯಾವ ರೀತಿ ರಸ್ತೆಯನ್ನು ಅಗದಿದ್ದಾರೆ ಅಂದ್ರೆ, ಸುಮಾರು ಒಂದು 15 ದಿನ ಆಯ್ತು, ಇನ್ನೂ ಸರಿಯಾಗಿ ಕೆಲಸ ಮಾಡಿಲ್ಲ, ಬೇಗ ಕೆಲಸ ಮುಗಿಸಿಲ್ಲ ಎಂಬುದು ಇಲ್ಲಿ ವ್ಯಾಪಾರಸ್ಥರ ಅಳಲು ಆಗಿದೆ. ಯಾಕಂದ್ರೆ ಎಸ್ಪಿ ರೋಡ್ ಅಲ್ಲಿ ಸಾಕಷ್ಟು ಜನ ವ್ಯಾಪಾರ ಮಾಡಲು ಬರ್ತಾರೆ. ಎಲ್ಲವೂ ಎಲೆಕ್ಟ್ರಾನಿಕ್ ವಸ್ತುಗಳು ಇಲ್ಲೇ ಸಿಗುವ ದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ವ್ಯಾಪಾರ ಖರೀದಿ ಮಾಡಲು ಈ ಒಂದು ಎಸ್ಪಿ ರೋಡ್ಗೆ ಬರ್ತಾರೆ. ಸದ್ಯ ಮಾತ್ರ ಇನ್ನೂ ಕಾಮಗಾರಿ ಮುಗಿದಿಲ್ಲ ಎಂಬುದು ವ್ಯಾಪಾರಸ್ಥರ ಕಡೆ ಆಕ್ರೋಶವಾಗಿದೆ. ವ್ಯಾಪಾರ ಡಲ್ ಆಗಿದೆ. ಶಾಪ್ಗಳು ಕ್ಲೋಸ್ ಆಗಿ ನಾವು ಮುಚ್ಕೊಂಡು ಹೋಗ್ತಾ ಇದ್ದೇವೆ, ವ್ಯಾಪಾರ ಆಗ್ತಿಲ್ಲ. ಮತ್ತೊಂದು ಕಡೆ ಈ ಜಲಮಂಡಳಿ ಕಾಮಗಾರಿ ಆದ ನಂತರ ಬಿಬಿಎಂಪಿಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗುತ್ತೆ. ಅದು ಎಷ್ಟು ದಿನ ಬೇಕು ಎಂಬುದು ಒಂದು ಕಡೆ ವ್ಯಾಪಾರಸ್ಥರ ಪ್ರಶ್ನೆ ಆಗಿದೆ. ಬೇಗ ಕಾಮಗಾರಿ ಮುಗಿಸಿ, ಮತ್ತೊಂದು ಕಡೆ ಎಲ್ಲೆಲ್ಲಿ ಗುಂಡಿಯನ್ನ ತೆಗ್ಗೆಯನ್ನು ಆಗಿದ್ದಾರೆ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕೋ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಜನ ಬಿದ್ದಿದ್ದಾರೆ, ವಯಸ್ಸಾದ್ರು ಹೋಗಕ್ಕಾಗ್ತಿಲ್ಲ, ಏನಾದ್ರು ವ್ಯವಸ್ಥೆ ಮಾಡ್ಬೇಕಂದ್ರೆ ಒಂದ್ ಕಡೆ ವ್ಯಾಪಾರಸ್ಥರು ಮನವಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಎಲ್ಲವೂ ಆಗಿದ್ದಾರೆ. ಒಂದ್ ಕಡೆ ಇಲ್ಲಿ ಟಿಫನ್ ಸೆಂಟರ್ಗಳಿದಾವೆ, ಶಾಪ್ಗಳಿದಾವೆ. ಹೀಗಾಗಿ ಬೇಗ ಕಾಮಗಾರಿ ಮುಗಿಸಿ, ಮತ್ತೊಂದ್ ಕಡೆ ವೈಟ್ ಟ್ಯಾಪಿಂಗ್ ಸಹ ಏನು ಬೇಗ ಮುಗಿಸಿ ನಮಗೆ ವ್ಯಾಪಾರ ಮಾಡಿಕೊಡಲು ಅನುವು ಮಾಡಿಕೊಡ್ಬೇಕಂತ ಒಂದ್ ಕಡೆ ಇಲ್ಲಿನ ವ್ಯಾಪಾರಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬಗೆದಷ್ಟು ಬಯಲಾಗ್ತಾನೆ ಇದೆ ಗೋಲ್ಡ್ ವಂಚಕೆ ಐಶ್ವರ್ಯ ಹಿಸ್ಟ್ರಿ. ಮತ್ತೊಬ್ಬ ಉದ್ಯಮಿಗೂ ಕೂಡ ಕೋಟಿ ಕೋಟಿ ಪಂಗನಾಮ ಹಾಕಿದ್ಲಾ ಅನ್ನೋದು ಪ್ರಶ್ನೆ. ಬಿಲ್ಡರ್ ಕಾಂಗ್ರೆಸ್ ಮುಖಂಡನಿಗೆ ಮಹಾ ದೋಖ ಆಗಿದೆಯಾ? 6.5 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ಬಿಲ್ಡರ್ ಅಂತ ಪರಿಚಯ ಮಾಡಿಕೊಂಡು ಮಕ್ಮಲ್ ಟೋಪಿ ಹಾಕ್ಬಿಟ್ಲಾ ಅನ್ನೋದು ಪ್ರಶ್ನೆ. 1.5 ವರ್ಷದ ಹಿಂದೆ ಬಿಲ್ಡರ್ ಅಂತ ಪರಿಚಯ ಆಗಿದೆ. ಕಾರು, ಬೌನ್ಸರ್, ಗನ್ಮ್ಯಾನ್ ಜೊತೆಗೆ ಎಂಟ್ರಿ ಕೊಟ್ಟು ಪರಿಚಯ ಮಾಡಿಕೊಂಡಿದ್ದಾರಂತೆ. ಹಂತ ಹಂತವಾಗಿ 6.5 ಕೋಟಿ ಹಣ ಪಡೆದುಕೊಂಡಿದ್ದಾಳೆ ಐಶ್ವರ್ಯ. ನಗದು, ಚಿನ್ನಾಭರಣ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಉದ್ಯಮಿಯವರೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಉದ್ಯಮಿಯ ಕಥೆ ಏನು? ಯಾವ ರೀತಿ ವಂಚನೆಯಾಗಿದೆ ಅಂತೆ? ಅಧಿಕೃತ ದೂರು ದಾಖಲಾಗಿದೆಯಾ? ಶ್ರುತಿ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏನು ಬಂಧನ ಆಗಿ ಜೈಲು ಸೇರಿರುವಂತಹ ಐಶ್ವರ್ಯ ಅವಳ ವಂಚನೆ ಪ್ರಕರಣಗಳು ಒಂದೆರಡಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇರುವಂತದ್ದು. ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಏನು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಿರುವಂತಹ ಆ ಉದ್ಯಮಿಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ. ಸುಮಾರು 6.5 ಕೋಟಿಯನ್ನ ಹಣ ಹಾಗೂ ಚಿನ್ನಾಭರಣವನ್ನ ಪಡೆದುಕೊಂಡು ಆತರಿಗೆ ಅಂದ್ರೆ ಉದ್ಯಮಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಬಿಲ್ಡರ್ ಜೊತೆಗೆ ಚಿನ್ನದ ವ್ಯಾಪಾರಿ ಆಗಿರುವಂತ ಆ ಉದ್ಯಮಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. 1.5 ವರ್ಷದ ಹಿಂದೆ ಅವರಿಗೆ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಂತ ಐಶ್ವರ್ಯ ಏನ್ ಸುಮಾರು ಆರಂಭದಲ್ಲಿ ಒಂದಷ್ಟು ವ್ಯವಹಾರಗಳನ್ನ ಸರಿಯಾಗಿ ಮಾಡ್ಕೊಟ್ಟಿದ್ಲು. ಬಳಿಕ ಏನು ನಂಬಿಕೆ ಬಂದ ಬಳಿಕ ಒಂದಷ್ಟು ಹಣ ಹಾಗೂ ಚಿನ್ನಾಭರಣವನ್ನ ಪಡೆದು ಈಗ ವಂಚನವನ್ನ ಮಾಡಿರುವಂತ ಪ್ರಕರಣ ಕೂಡ ಏನು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗಾಗ್ಲೇ ಏನು ಆತ ಅಂದ್ರೆ ವಂಚನೆಗೊಳಗಾಗಿರುವಂತ ಉದ್ಯಮಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಆರಂಭದಲ್ಲಿ ಅಂದ್ರೆ 1.5 ವರ್ಷದ ಹಿಂದೆ ಐಷಾರಾಮಿ ಕಾರ್ನಲ್ಲಿ ಬಂದಂತ ಐಶ್ವರ್ಯ
ತನ್ನೊಂದಿಗೆ ಬೌನ್ಸರ್ ಹಾಗೂ ಗನ್ಮ್ಯಾನ್ ಅನ್ನ ಕರ್ಕೊಂಡ್ ಬಂದಿದ್ಲು. ಜೊತೆಗೆ ತಾನೊಬ್ಬ ದೊಡ್ಡ ಬಿಲ್ಡರ್ ಅಂತ ಹೇಳ್ಕೊಂಡಿದ್ಲು. ಆಕೆಯನ್ನ ನೋಡಿದಂತ ತಕ್ಷಣಕ್ಕೆ ಏನು ಆತನಿಗೆ ಅಂದ್ರೆ ಉದ್ಯಮಿಗೆ ನಂಬಿಕೆ ಕೂಡ ಬಂದಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳ ಜೊತೆಗೆ ಗುರುತಿಸ್ಕೊಂಡಿದ್ದಂತ ಫೋಟೋಗಳನ್ನ ತೋರಿಸಿದಾಗ ಮತ್ತಷ್ಟು ನಂಬಿಕೆಯನ್ನ ಬಂದಿತ್ತು. ಹಾಗಾಗಿ ಆರಂಭದಲ್ಲಿ ಎಲ್ಲಾ ವ್ಯವಹಾರಗಳನ್ನ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಂಬಿದ್ರು. ಆನಂತರ ದುಡ್ಡು ಹಾಗೂ ಚಿನ್ನವನ್ನ ಕೊಟ್ಟಿದ್ರು. ಈಗ ವಂಚನೆಗೊಳಗಾಗಿದ್ದಾರೆ. ಸುಮಾರು 6.5 ಕೋಟಿ ರೂಪಾಯಿ ಅವರಿಗೆ ಕೊಡಬೇಕು. ಹಾಗಾಗಿ ಅವರು ಕೂಡ ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಗೆದಷ್ಟು ಬಯಲಾಗ್ತಾನೆ ಇದೆ ಗೋಲ್ಡ್ ವಂಚಕಿ ಐಶ್ವರ್ಯ ಹಿಸ್ಟ್ರಿ. ಮತ್ತೊಬ್ಬ ಉದ್ಯಮಿಗೂ ಕೂಡ ಕೋಟಿ ಕೋಟಿ ಪಂಗನಾಮ ಹಾಕಿದ್ಲಾ ಅನ್ನೋದು ಪ್ರಶ್ನೆ. ಬಿಲ್ಡರ್ ಕಾಂಗ್ರೆಸ್ ಮುಖಂಡನಿಗೆ ಮಹಾ ದೋಖ ಆಗಿದೆಯಾ? 6.5 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ಬಿಲ್ಡರ್ ಅಂತ ಪರಿಚಯ ಮಾಡಿಕೊಂಡು ಮಕ್ಮಲ್ ಟೋಪಿ ಹಾಕ್ಬಿಟ್ಲಾ ಅನ್ನೋದು ಪ್ರಶ್ನೆ. 1.5 ವರ್ಷದ ಹಿಂದೆ ಬಿಲ್ಡರ್ ಅಂತ ಪರಿಚಯ ಆಗಿದೆ. ಕಾರು, ಬೌನ್ಸರ್, ಗನ್ಮ್ಯಾನ್ ಜೊತೆಗೆ ಎಂಟ್ರಿ ಕೊಟ್ಟು ಪರಿಚಯ ಮಾಡಿಕೊಂಡಿದ್ದಾರಂತೆ. ಹಂತ ಹಂತವಾಗಿ 6.5 ಕೋಟಿ ಹಣ ಪಡೆದುಕೊಂಡಿದ್ದಾಳೆ ಐಶ್ವರ್ಯ. ನಗದು, ಚಿನ್ನಾಭರಣ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಉದ್ಯಮಿಯವರೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಉದ್ಯಮಿಯ ಕಥೆ ಏನು? ಯಾವ ರೀತಿ ವಂಚನೆಯಾಗಿದೆ ಅಂತೆ? ಅಧಿಕೃತ ದೂರು ದಾಖಲಾಗಿದೆಯಾ? ಶ್ರುತಿ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏನು ಬಂಧನ ಆಗಿ ಜೈಲು ಸೇರಿರುವಂತಹ ಐಶ್ವರ್ಯ ಅವಳ ವಂಚನೆ ಪ್ರಕರಣಗಳು ಒಂದೆರಡಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇರುವಂತದ್ದು. ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಏನು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಿರುವಂತಹ ಆ ಉದ್ಯಮಿ ಒಬ್ಬರಿಗೆ ವಂಚನೆ ಮಾಡಿದ್ದಾರೆ. ಸುಮಾರು 6.5 ಕೋಟಿಯನ್ನ ಹಣ ಹಾಗೂ ಚಿನ್ನಾಭರಣವನ್ನ ಪಡೆದುಕೊಂಡು ಆತರಿಗೆ ಅಂದ್ರೆ ಉದ್ಯಮಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಬಿಲ್ಡರ್ ಜೊತೆಗೆ ಚಿನ್ನದ ವ್ಯಾಪಾರಿ ಆಗಿರುವಂತ ಆ ಉದ್ಯಮಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. 1.5 ವರ್ಷದ ಹಿಂದೆ ಅವರಿಗೆ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಂತ ಐಶ್ವರ್ಯ ಸುಮಾರು ಆರಂಭದಲ್ಲಿ ಒಂದಷ್ಟು ವ್ಯವಹಾರಗಳನ್ನ ಸರಿಯಾಗಿ ಮಾಡ್ಕೊಟ್ಟಿದ್ಲು. ಬಳಿಕ ನಂಬಿಕೆ ಬಂದ ಬಳಿಕ ಒಂದಷ್ಟು ಹಣ ಹಾಗೂ ಚಿನ್ನಾಭರಣವನ್ನ ಪಡೆದು ಈಗ ವಂಚನವನ್ನ ಮಾಡಿರುವಂತ ಪ್ರಕರಣ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗಾಗ್ಲೇ ಆತ ಅಂದ್ರೆ ವಂಚನೆಗೊಳಗಾಗಿರುವಂತ ಉದ್ಯಮಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಆರಂಭದಲ್ಲಿ ಅಂದ್ರೆ 1.5 ವರ್ಷದ ಹಿಂದೆ ಐಷಾರಾಮಿ ಕಾರ್ನಲ್ಲಿ ಬಂದಂತ ಐಶ್ವರ್ಯ ತನ್ನೊಂದಿಗೆ ಬೌನ್ಸರ್ ಹಾಗೂ ಗನ್ಮ್ಯಾನ್ ಅನ್ನ ಕರ್ಕೊಂಡ್ ಬಂದಿದ್ಲು. ಜೊತೆಗೆ ತಾನೊಬ್ಬ ದೊಡ್ಡ ಬಿಲ್ಡರ್ ಅಂತ ಹೇಳ್ಕೊಂಡಿದ್ಲು. ಆಕೆಯನ್ನ ನೋಡಿದಂತ ತಕ್ಷಣಕ್ಕೆ ಆತನಿಗೆ ಅಂದ್ರೆ ಉದ್ಯಮಿಗೆ ನಂಬಿಕೆ ಕೂಡ ಬಂದಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳ ಜೊತೆಗೆ ಗುರುತಿಸ್ಕೊಂಡಿದ್ದಂತ ಫೋಟೋಗಳನ್ನ ತೋರಿಸಿದಾಗ ಮತ್ತಷ್ಟು ನಂಬಿಕೆಯನ್ನ ಬಂದಿತ್ತು. ಹಾಗಾಗಿ ಆರಂಭದಲ್ಲಿ ಎಲ್ಲಾ ವ್ಯವಹಾರಗಳನ್ನ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಂಬಿದ್ರು. ಆನಂತರ ದುಡ್ಡು ಹಾಗೂ ಚಿನ್ನವನ್ನ ಕೊಟ್ಟಿದ್ರು. ಈಗ ವಂಚನೆಗೊಳಗಾಗಿದ್ದಾರೆ. ಸುಮಾರು 6.5 ಕೋಟಿ ರೂಪಾಯಿ ಅವರಿಗೆ ಕೊಡಬೇಕು. ಹಾಗಾಗಿ ಅವರು ಕೂಡ ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.